ಮುನಿಸಾಳ ಕುಟುಂಬಕ್ಕೆ ಧಮಕಿ ಆಗ್ತಾನೆ. ಇದನ್ನೆಲ್ಲ ನೋಡಿದ್ರೆ ಮುನಿಸಾಳು ಬಿಟ್ಬಿಟ್ರೆ ಅವಳೇ ಸಾಕ್ಷಿ ಆಗ್ಬಿಡ್ತಾಳೆ ಎಂಬ ಕಾರಣಕ್ಕಾಗಿ ಅವಳು ಸಾಯಲಿ ಅಂತ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಉತ್ತರ ಪ್ರದೇಶದ ಪೊಲೀಸರು ಹಾಗೂ ಆಡಳಿತ ಮಾಡಿದೆ ಅನಿಸ್ಬಿಡುತ್ತೆ. ಮುನಿಸಾಳ ಸಾವು ಒಂದು ಸರ್ಕಾರಿ ಕೊಲೆ. ಹೀಗೆ ಮುನಿಸಾಳನ್ನು ಸಾಯಿಸಿದ ಮೇಲೂ ಕೂಡ ಅವಳ ದೇಹದ ಸಾಕ್ಷ್ಯ ಮರಣೋತ್ತರ ಪರೀಕ್ಷೆಗೆ ಸಿಗದಂತೆ ಮಾಡಲು ಪೊಲೀಸರು ಮುನಿಸಾಳನ್ನ ದೇಹವನ್ನ ರಾತ್ರಿ 1:30 ಅವಳ ಹುಟ್ಟೂರಿಗೆ ತಂದು ಎತ್ತವರಿಗೆ ಅಂತ್ಯ ಸಂಸ್ಕಾರಕ್ಕೆ ದೇಹವನ್ನು ಒಪ್ಪಿಸಿದೆ. ಅಷ್ಟೇ ಅಲ್ಲ, ತಮ್ಮ ಮಗಳ ಮನಸ್ಸನ್ನು ಮುಖವನ್ನೂ ನೋಡೋದಕ್ಕೆ ಎತ್ತವರಿಗೆ ಅವಕಾಶ ಕೊಡದೆ ಮುಖಕ್ಕೆ ಅರಿಸಿನ ಹಚ್ಚಲಾದರೂ ಕೂಡ ಅವಕಾಶ ಕೊಡಿ. ಮನುಷ್ಯ ಅತ್ಯಾಚಾರಕ್ಕೆ ಒಳಗಾಗಿ ಅವಳ ಮನಸ್ಸು ದೇಹ ಜರ್ಜರಿತವಾಗಿ ಅರಪ್ರಜ್ಞಾವಸ್ಥೆಯಲ್ಲಿದ್ದಾಗ ಇವಳನ್ನ ಪೊಲೀಸ್ ಸ್ಟೇಷನ್ ಕರ್ತಂದ್ರೆ ಅಲ್ಲಿ 7-8 ಗಂಟೆಗಳ ಕಾಲ ಒಂದು ಕಲ್ಲ ಚಪ್ಪಲಿ ಮೇಲೆ ಕೂರಿಸಿರ್ತಾರೆ. 7-8 ಗಂಟೆ ಕಾಲ. ಸಾಮಾನ್ಯವಾಗಿ ಅವಳನ್ನ ರೇಪ್ ಕ್ರೈಸಿಸ್ ಸೆಂಟರ್ ಕರ್ಕೊಂಡು ಹೋಗಬೇಕಾಗಿತ್ತು, ಹೋಗೋದಿಲ್ಲ. ಜೊತೆಗೆ ಕಾನೂನು ರೀತ್ಯ 24 ಗಂಟೆ ಒಳಗೆ ವೀರ್ಯಾನು ಪತ್ತೆ ಪರೀಕ್ಷೆ ಮಾಡಿಸ್ಬೇಕಾಗಿತ್ತು. ಅದನ್ನು ಮಾಡಿಸೋದಿಲ್ಲ. ಬದಲಾಗಿ ವಿಳಂಬಿಸ್ತಾರೆ. ಇದ್ದಿರಬಹುದಾದ ವೀರ್ಯಾನು ಸಾಕ್ಷ್ಯ ನಾಶವಾದ ಮೇಲೆ ವೀರ್ಯಾನು ಪತ್ತೆ ಪರೀಕ್ಷೆ ಮಾಡಿಸ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯ ಸಾಯುವ ಮೊದಲು ವಿಕ್ಟಿಮ್ಸ್ ಡೈಯಿಂಗ್ ಡಿಕ್ಲರೇಷನ್ ಅಂದ್ರೆ ತನ್ನ ಮೇಲೆ ಅತ್ಯಾಚಾರವಾಯಿತು ಅಂತ ಹೇಳಿದ್ರು ಕೂಡ